ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅರವಿಂದ್ ಅಂತ. ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್. ನಾನಿವತ್ತು ನಿಮ್ಮ ಹತ್ರ ಸಾಮಾನ್ಯವಾಗಿ ನೀವು ಪದೇ ಪದೇ ಇತ್ತೀಚೆಗೆ ಕೇಳ್ತಿರೋ ಹೆಸರು ಫ್ಯಾಟಿ ಲಿವರ್ ಡಿಸೀಸ್, ಇದ್ರ ಬಗ್ಗೆ ಕೆಲವು ಉಪಯುಕ್ತ ಮಾಹಿತಿಯನ್ನು ಹಂಚ್ಕೊಳ್ಳಲು ಬಂದಿದ್ದೀನಿ. ಫ್ಯಾಟಿ ಲಿವರ್ ಡಿಸೀಸ್ ಅಂದ್ರೆ ಏನು? ಫ್ಯಾಟಿ ಲಿವರ್ ಅಂತಂದ್ರೆ ನಮ್ಮ ದೇಹದಲ್ಲಿ ಅತಿ ಹೆಚ್ಚಾಗಿರೋ ಕೊಲೆಸ್ಟ್ರಾಲ್ ಎಲ್ಲ ಹೋಗಿ ಲಿವರ್ ಒಳಗೆ ಎಕ್ಸೆಸಿವ್ ಡೆಪಾಸಿಟ್ ಆಗುತ್ತೆ. ಇದಕ್ಕೆ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಕರಿತೀವಿ ಅಷ್ಟೇ. ಫ್ಯಾಟಿ ಲಿವರ್ ಡಿಸೀಸ್ ಇದು ಎಷ್ಟು ಜನಕ್ಕಿದೆ ಇಂಡಿಯಾದಲ್ಲಿ ಅಂದ್ರೆ, ಲಾಸ್ಟ್ ಸರ್ವೆ ಪ್ರಕಾರ ಆಲ್ಮೋಸ್ಟ್ 130 ಜನಕ್ಕಿದೆ ಸೌತ್ ಇಂಡಿಯಾ ಒಳಗೆ. ಇದಕ್ಕೆ ತೀರಾ ನೀವು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಸೊ ಫ್ಯಾಟಿ ಲಿವರ್ ಡಿಸೀಸ್ ಲಕ್ಷಣ ಏನಿರುತ್ತೆ? ಸಾಮಾನ್ಯವಾಗಿ ಇದಕ್ಕೇನೂ ಲಕ್ಷಣ ಇರಲ್ಲ. ಅರ್ಲಿ ಸ್ಟೇಜ್ ಒಳಗೆ ಪೇಷಂಟಿಗೆ ಸ್ವಲ್ಪ ಬಲಗಡೆ ಮೇಲೊಟ್ಟೆ ನೋವು ಮಾತ್ರ ಇರೋಕ್ಕೆ ಸಾಧ್ಯ. ಸೊ ನಮಗೆ ಹೆಂಗ್ ಗೊತ್ತಾಗುತ್ತೆ? ಏನು ಲಕ್ಷಣನೇ ಇಲ್ಲ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಫ್ಯಾಟಿ ಲಿವರ್ ಡಿಸೀಸ್? ಪೇಷಂಟ್ಸ್ ಯಾವ್ದಾದ್ರು ಬೇರೆ ಕಾರಣಕ್ಕೆ, ಹೊಟ್ಟೆ ನೋವಿಗೆ, ಬೇರೆ ಕಾರಣಕ್ಕೆ, ಲೂಸ್ ಮೋಷನ್ಸ್, ಯಾವುದೇ ಕಾರಣಕ್ಕೆ ಹೋಗಿ ನೀವು ಸ್ಕ್ಯಾನ್ ಮಾಡಿದಾಗ ಒಂದು ರೇಡಿಯೋಲಜಿಸ್ಟ್ ಕಂಡುಹಿಡಿಯಕ್ಕೆ ಸಾಧ್ಯ ಇದು ಫ್ಯಾಟಿ ಲಿವರ್ ಆಗಿದೆ ನಿಮಗೆ ಅಂತ. ಸೊ ಫ್ಯಾಟಿ ಲಿವರಿಗೆ ಕಾರಣ ಏನು? ಫ್ಯಾಟಿ ಲಿವರ್ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ ಇಂದ ಇದು ಫ್ಯಾಟಿ ಲಿವರ್ ಡಿಸೀಸ್ ಈಗ ಹೆಚ್ಚಿಗೆ ಕಾಣ್ತಿದೆ. ಏನು ಯಾವ್ಯಾವ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇಂದ ಆಗುತ್ತೆ ಅಂದ್ರೆ, ಮೇನ್ ಆಗಿ ಒಬೆಸಿಟಿ, ಎರಡನೇದು ಸಕ್ಕರೆ ಕಾಯಿಲೆ, ಅನ್ಹೆಲ್ದಿ ಡಯಟ್ ಇಂದ ಆಗುತ್ತೆ, ಲ್ಯಾಕ್ ಆಫ್ ಎಕ್ಸಸೈಸ್, ಏನೂ ಎಕ್ಸಸೈಸೇ ಮಾಡ್ದಂಗೆ ಇದ್ರಾಗುತ್ತೆ, ಇದು ಸಾಮಾನ್ಯ. ಸೊ ಇದಕ್ಕೆ ಆರೈಕೆ ಏನು ಮಾಡ್ತಾರೆ? ಆರೈಕೆ ಫ್ಯಾಟಿ ಲಿವರ್ ಡಿಸೀಸ್ಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಾವಲ್ಲ ಅವ್ರು ಟ್ರೀಟ್ ಮಾಡಿದ್ರೆ ಸಾಕು ಫ್ಯಾಟಿ ಲಿವರ್ ಡಿಸೀಸ್ ಸಾಲ್ವ್ ಆಗುತ್ತೆ. ಹಂಗಂದ್ರೆ ಅತಿಯಾಗಿ ಶುಗರ್ ಇತ್ತು ಅಂದ್ರೆ ಶುಗರ್ನ ಗುಡ್ ಕಂಟ್ರೋಲಿಗೆ ತಗೊಂಡ್ಬರ್ಬೇಕು. ಎಕ್ಸಸೈಸ್, ಮಾಡ್ರೇಟ್ ಎಕ್ಸಸೈಸ್ ಮಾಡ್ಬೇಕು. ಸೈಕ್ಲಿಂಗ್, ವಾಕಿಂಗ್, ರನ್ನಿಂಗ್, ಸ್ವಿಮ್ಮಿಂಗ್, ಈ ಥರ ಮಾಡ್ರೇಟ್ ಎಕ್ಸಸೈಸ್ ಮಾಡಿದಾಗ ಡೆಫಿನೆಟ್ಲಿ ಫ್ಯಾಟಿ ಲಿವರ್ ಡಿಸೀಸ್ನ ನಾವು ಕಮ್ಮಿ ಮಾಡ್ತೀವಿ. ಮೂರನೇದು, ಊಟ ಹೆಚ್ಚಿಗೆ ಫ್ಯಾಟ್ ಇರೋದು, ಹೆಚ್ಚಿಗೆ ಶುಗರ್ ಇರೋ ಊಟ ಮಾಡಬಾರ್ದು. ನಾನ್ ವೆಜ್ ಊಟನ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿ. ಸೊ ಯಾವ್ದು ಮಾಡಲೇಬೇಕು, ಯಾವ್ದು ಮಾಡಲೇಬಾರ್ದು ಅಂತ ನಿಖರವಾಗಿ ಹೇಳ್ಬೇಕು ಅಂತ ಅಂದ್ರೆ, ಮೇನ್ ಆಗಿ ರಿಫೈನ್ಡ್ ಶುಗರ್ಸ್ ತಿನ್ಬೇಕು. ರಿಫೈನ್ಡ್ ಶುಗರ್ ಸಿಗೋದು ಬೇಕರಿ ಐಟಮ್ ಅಲ್ಲಿ, ಪಿಜ್ಜಾ, ಪಾಸ್ತಾ, ಈ ಥರದ್ದು ಮೈದಾ ಐಟಮ್ಸ್ ಅಲ್ಲಿ ಇರುತ್ತೆ. ಇದನ್ನ ಅವಾಯ್ಡ್ ಮಾಡಿ. ಟ್ರಾನ್ಸ್ ಫ್ಯಾಟ್ಸ್ ಅವಾಯ್ಡ್ ಮಾಡಿ, ಅಂದ್ರೆ ಕರ್ದಿರೋ ಊಟ, ಒಂದೇ ಎಣ್ಣೆ ಒಳಗೆ ಪದೇ ಪದೇ ಕರಿಯೋ ಊಟನ ಅವಾಯ್ಡ್ ಮಾಡಿ. ಸೊಪ್ಪು, ತರಕಾರಿ, ಎಲ್ಲಾ ಥರದ ಹಣ್ಣುಗಳು, ನವಣಕ್ಕಿ ತಿಂದ್ರಿ, ಬ್ರೌನ್ ರೈಸ್ ತಿಂದ್ರಿ, ಗೋಧಿ ಜೋಳ, ಇದನ್ನೆಲ್ಲ ತಿಂದ್ರಿ. ಇದರಿಂದ ಅರ್ಲಿ ಸ್ಟೇಜ್ ಫ್ಯಾಟಿ ಲಿವರ್ ಡಿಸೀಸ್ ಖಂಡಿತ ಡಿಸಪಿಯರ್ ಆಗುತ್ತೆ. ಧನ್ಯವಾದ.